Hello friends, welcome to our channel. Dear teacher aspirants, today I am going to discuss one of the most important uh, grammar point, that is 32 question. ನಾನು ನಿನ್ನೆ ಏನು ಡಿಸ್ಕಷನ್ ಮಾಡಿದ್ದೆ ಈ ಒಂದು ಸರಣಿಯ 32ನೇ ಕ್ವಶನ್. ಈ ಎಚ್ ಎಸ್ ಟಿ ಆರ್ದು ಈ ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ, ಈ ಮಾಡಲ್ ಕ್ವಶನ್ ಪೇಪರ್ನ 32ನೇ ಕ್ವಶನ್ ನಿನ್ನೆ ನಾನು 31ರವರೆಗೂ ಡಿಸ್ಕಷನ್ ಮಾಡಿದ್ದೆ. ಸ್ನೇಹಿತರೆ, ಈ ಕ್ವಶನ್ ನೋಡಿ, ಇಲ್ಲಿ ಐ ವಾಸ್ ಸ್ಟ್ರಕ್ ಬೈ ಹಿಸ್ ರಿಮಾರ್ಕಬಲ್ ಅಪಿಯರೆನ್ಸ್ ಅಂತ ಇದೆ. ಈ ಕ್ವಶನ್ನಿಗೆ ನೋಡಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ. ಓಕೆ, ಈ ನೋಡಿ, ಇದು ಪ್ಯಾಸಿವ್ ವಾಯ್ಸಲ್ಲಿದೆ. ಇದನ್ನು ಆ್ಯಕ್ಟಿವ್ ವಾಯ್ಸಿಗೆ ನಾವು ಬರ್ಕೊಳ್ಳೋದಾದರೆ ಈ ಥರ ಇದೆ. ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡೋದು ನಮಗೆ ಆಲ್ರೆಡಿ ಗೊತ್ತಿದೆ. ಬಟ್ಟು ಪ್ಯಾಸಿವ್ ವಾಯ್ಸಿಂದ ಆ್ಯಕ್ಟಿವ್ ವಾಯ್ಸಿಗೆ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಏನಾಗುತ್ತೆ ಅಂತ ಹೇಳಿದ್ರೆ, ಮೀ ಅನ್ನೋದು ಆಬ್ಜೆಕ್ಟ್. ಎಲ್ಲಿ ಆ್ಯಕ್ಟಿವ್ ಇದರಲ್ಲಿ ಮೀ ಇದ್ದಿದ್ದು ಐ ಆಗುತ್ತೆ. ಈ ಸ್ಟ್ರಕ್ ಇದೆಯಲ್ಲ, ಇದು ಪಾಸ್ಟ್ ಟೆನ್ಸ್ ವರ್ಬ್ ಆಗಿರೋದ್ರಿಂದ ವಾಸ್ ಬರುತ್ತೆ. ಯಾಕೆಂದರೆ ಐ ವಾಸ್ ಆಗಬೇಕು, ವರ್ ಬರಲ್ಲ. ಸೊ ಐ ವಾಸ್ ಸ್ಟ್ರಕ್ ಇದೆಯಲ್ಲ, ಸ್ಟ್ರಕ್ಕೆ ಬರ್ಕೋಬೇಕು. ಐ ವಾಸ್ ಸ್ಟ್ರಕ್ ಬೈ ಯಾವುದರಿಂದ? ಐ ವಾಸ್ ಸ್ಟ್ರಕ್ ಬೈ ಹಿಸ್ ರಿಮಾರ್ಕಬಲ್ ಅಪಿಯರೆನ್ಸ್, ಅಷ್ಟೇ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ? ಹಿಸ್ ರಿಮಾರ್ಕಬಲ್ ಅಪಿಯರೆನ್ಸ್. ಸೊ ನಿಮಗೆ ಗೊತ್ತಾಯಿತು, ಐ ವಾಸ್ ಸ್ಟ್ರಕ್ ಬೈ, ಅದಕ್ಕೆ ಆನ್ಸರ್ 3 ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂತ ಹೇಳಿದ್ರೆ, ಪ್ಲೀಸ್ 33ನೇ ಕ್ವಶನ್ನು. ಪ್ಲೀಸ್ ಡು ನಾಟ್ ಟೆಲ್ ಡ್ಯಾಡ್ ವಾಟ್ ಹ್ಯಾಪನ್ಡ್, ಮೈ ಬ್ರದರ್ ಸೆಡ್ ಟು ಮೀ. ದ ಇಂಡೈರೆಕ್ಟ್ ಸ್ಪೀಚ್, ಇದ್ರದ್ದು ಇಂಡೈರೆಕ್ಟ್ ಸ್ಪೀಚ್ ಏನು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ಯಾವ ಸೆಂಟೆನ್ಸ್ ಅಂತ ಫಸ್ಟ್ ನೋಡ್ಕೋಬೇಕು. ಫಸ್ಟು ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಸೆಂಟೆನ್ಸ್ ಯಾವುದು ಅಂತ ನೋಡ್ಕೋಬೇಕು. ವೆದರ್ ಇಟ್ ಈಸ್ ಅಸರ್ಟಿವ್ ಆರ್ ಇಂಪೆರೇಟಿವ್ ಆರ್ ಇಂಟ್ರಾಗೇಟಿವ್ ಆರ್ ಎಕ್ಸ್ಕ್ಲಮೇಟರಿ ಆರ್ ಆಪ್ಟೇಟಿವ್ ಸೆಂಟೆನ್ಸ್, ಇದರಲ್ಲಿ ಯಾವುದು ಅಂತ ನೋಡ್ಕೋಬೇಕು ಫಸ್ಟ್. ಸೆಕೆಂಡ್ ಏನು ಮಾಡಬೇಕು ಅಂದರೆ, ಟೆನ್ಸಸ್ ನೋಡ್ಕೋಬೇಕು. ಯಾವ ಟೆನ್ಸಲ್ಲಿದೆ ನೋಡ್ಕೋಬೇಕು, ಯಾವ ಫಾರ್ಮ್ ಆಫ್ ಟೆನ್ಸಲ್ಲಿದೆ ನೋಡ್ಕೋಬೇಕು. ನೋಡೋಣ ಇವಾಗ. ಪ್ಲೀಸ್ ಡು ನಾಟ್ ಟೆಲ್ ಡ್ಯಾಡ್ ವಾಟ್ ಹ್ಯಾಪನ್ಡ್ ಅಂತ ಇದೆ. ಮೈ ಬ್ರದರ್ ಸೆಡ್ ಟು ಮೀ. ನೋಡಿ, ಇಲ್ಲಿ ಪ್ಲೀಸ್ ಅಂತ ಇದೆ. ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳಿ ಫಸ್ಟ್ ನಾವು ಸೆಂಟೆನ್ಸ್ನ ಗುರ್ತು ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಇದನ್ನು ಓಕೆ ಆಯಿತು, ಗುರ್ತು ಮಾಡ್ಕೊಂಡ್ರಲ್ವಾ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಎಕ್ಸ್ಕ್ಲಮೇಷನ್ ಇವಿರ್ತವೆ, ಏನು ವರ್ಬ್ಗಳಿರ್ತವೆ, ಅವು ನೋಡ್ಕೋಬೇಕು. ಸೆಡ್ ಅನ್ನೋದು ಅಲ್ಲ, ಟೋಲ್ಡ್ ಅನ್ನೋದು ಅಲ್ಲ, ರಿಕ್ವೆಸ್ಟೆಡ್ ಹೌದು, ಈ ಟೋಲ್ಡ್ ಅನ್ನೋದು ಕೂಡ ಅಲ್ಲ. ಸೊ ಇವಾಗ ನೋಡೋಣ ನಾವು. ಇವಾಗ ಮೈ ಬ್ರದರ್ ರಿಕ್ವೆಸ್ಟೆಡ್ ಮೀ, ನನ್ನ ಬ್ರದರ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ ಏನಂತ ಹೇಳಿ. ಇಲ್ಲಿ ಪ್ಲೀಸ್ ಬಂದಮೇಲೆ ನಾಟ್ ಬಿಟ್ಬಿಡ್ಬೇಕು ನಾವು. ನಾಟ್ ಟು ಟೆಲ್ ಡ್ಯಾಡ್ ವಾಟ್ ಹ್ಯಾಪನ್ಡ್. ಅರ್ಥ ಆಗ್ತಿದೆಯಾ? ಫುಲ್ ಸ್ಟಾಪ್. ಇದು ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಾ ಯಾವ ರೀತಿ ನಾವು ಒಂದು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ಸೆಂಟೆನ್ಸ್ ಅಂತ ಹೇಳಿ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಮತ್ತೆ ಲಿಟ್ರೇಚರ್ಗೆ ಸಂಬಂಧಿಸಿದಂಗೆ ಮತ್ತೆರಡು ಕ್ವಶನ್ ಇದ್ದಾವೆ ಇಲ್ಲಿ. ಓಕೆ, 34ನೇ ಕ್ವಶನ್ನು. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಸ್ವಾಮಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಹೀರೋನ ಒಂದು ಲೆಸನ್ನಲ್ಲಿ ಸ್ವಾಮಿ ಅವರು ಫಾದರು ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಹಿಂಗೆ, ಸ್ವಾಮಿ ನೋಡೋ ಇಲ್ಲಿ ಒಂದು ರಿಪೋರ್ಟ್ ಇದೆ, ನ್ಯೂಸ್ ಪೇಪರ್ ರಿಪೋರ್ಟು. ಆ ರಿಪೋರ್ಟಲ್ಲಿ ಒಬ್ಬ ಏನು ವಿಲೇಜ್ ಲ್ಯಾಡ್, ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಅಂಥೇಳಿ, ಅವನು ಈ ವಾಸ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್ನ ಫೇಸ್ ಟು ಫೇಸು ಏನು ಇದು ಮಾಡ್ತಾನೆ ಅಂಥೇಳಿ ಹೇಳ್ತಾರೆ. ಅವನು ಸ್ವಾಮಿ ಸುಮ್ಮನೆ ಹೋಗಬೇಡ, ಕೇಳಿ ಸುಮ್ಮನಿದ್ದರೆ ಏನೂ ಆಗ್ತಿರ್ಲಿಲ್ಲ. ಅಲ್ಲಪ್ಪ, ಒಬ್ಬ ಸಣ್ಣ ಹುಡುಗ ಹೆಂಗೆ ಸಾಧ್ಯ? ಇಲ್ಲ, ಅವನು ಸುಮ್ಮನೆ ಗ್ರೋನ್ ಅಪ್ ಪರ್ಸನ್ ಇರಬೇಕು, ಸುಮ್ಮನೆ ಸುಳ್ಳು ಹೇಳಿದ್ದಾರೆ ನ್ಯೂಸ್ ಪೇಪರ್ನವರು.
ನ್ಯೂಸ್ ಪೇಪರ್ ರಿಪೋರ್ಟ್ ಸುಳ್ಳು ಆಗಿದ್ರೆ ಅಂಥೇಳಿ ಇಬ್ಬರಿಗೂ ವಾದ ವಿವಾದ ನಡ್ಕೊಳ್ತಾ ಸ್ವಾಮಿ ಕೊನೆಗೆ ಸಿಕ್ಬಿಡ್ತಾನೆ. ಕರೇಜು ಮತ್ತು ಬ್ರೇವರಿ ಹಂಗೆ ಹಿಂಗೆ ಅಂದ್ಕೊಂಡು, ಹೌದಾ ಕರೇಜು ಇಂಪಾರ್ಟೆಂಟ್ ಅಲ್ಲ, ಅವನು ಗ್ರೋನ್ ಅಪ್ ಪರ್ಸನ್ನು, ಸ್ಟ್ರೆಂತ್ ಇಂಪಾರ್ಟೆಂಟು, ಈ ಥರ ಎಲ್ಲ ನಡೆಯುತ್ತೆ. ಅದಾದಮೇಲೆ ಸ್ವಾಮಿ ತಂದೆ, ಹೌದಾ ನಿನಗೆ ಕರೇಜ್ ಇದೆ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನೀನು ನನ್ನ ಆಫೀಸ್ ರೂಮಲ್ಲಿ ಮಲಗಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಾಮಿ ಆ ಟಾಪಿಕ್ನ ಚೇಂಜ್ ಮಾಡೋಕ್ಕೆ ಈ ರೀತಿ ಹೇಳ್ತಾನೆ, ಅಪ್ಪ ಇವತ್ತು ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್, ಹೀಗೆ ಈ ಥರ ಹೇಳಿದರು ಅಂಥೇಳಿ ಅವ್ರ ತಂದೆನ ಏನು ಮಾಡ್ತಾನೆ ತನ್ನ ಕಡೆ ಎಳ್ಕೊಳಕ್ಕೆ ಆ ಟಾಪಿಕ್ನ ಬಿಟ್ಟು ಅದನ್ನು ಏನಂತ ಹೇಳ್ತೀವಿ 4ರಲ್ಲಿ, ಟು ಮೇಕ್ ಹಿಸ್ ಫಾದರ್ ಜಾಯಿನ್ ಕ್ರಿಕೆಟ್ ಕ್ಲಬ್ ಅಲ್ಲ, ಅವ್ರ ತಂದೆನ ಸೇರಿಸ್ಕೊಳ್ಬೇಕು ಅಂತ ಅಲ್ಲ, ಆಯಿತಾ. ಯಾಕೆಂದರೆ ಅಲ್ಲಿ ಎಲ್ಡರ್ಸ್ನೂ ಕೂಡ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಏನೋ ಡಿಸ್ಟ್ರ್ಯಾಕ್ಟ್ ಹಿಸ್ ಫಾದರ್, ಇದೇ ಹೌದು. ಯಾಕೆ ಗೊತ್ತಾ, ಅವ್ರ ತಂದೆ ಒಂದು ಟ್ರ್ಯಾಕಲ್ಲಿ ಇರ್ತಾರೆ. ಯಾವ ಟ್ರ್ಯಾಕಪ್ಪ ಅಂತ ಹೇಳಿದ್ರೆ, ಅವ್ರ ತಂದೆ ಈಗ ಏನು ಅವನನ್ನು ಏನಾರು ಮಾಡಿ ಆಫೀಸ್ ರೂಮಲ್ಲಿ ಮಲಗಿಸ್ಬೇಕು ಅಂತೇಳಿ ಆ ಒಂದು ಟಾಪಿಕ್ನ ಚೇಂಜ್ ಮಾಡೋಕ್ಕೆ ಅವನು ಇದನ್ನು ಬಳಸ್ತಾನೆ. ಕನ್ವಿನಿಯನ್ಸ್ ಮಾಡೋಕ್ಕೆ ಅಲ್ಲ, ಎಂಕರೇಜ್ ಮಾಡೋಕ್ಕೆ ಅಲ್ಲ. ಸೊ ಇದು ಇನ್ ದ ಪೋಯಮ್ ದ ಬ್ಲೈಂಡ್ ಬಾಯ್, ದ ಬಾಯ್ ಸೇಸ್ ಐ ಆಮ್ ಎ ಕಿಂಗ್, ಐ ಆಮ್ ಕಿಂಗ್ ಬಿಕಾಸ್ ಹಿಸ್ ಫ್ರೆಂಡ್ಸ್ ಟ್ರೀಟ್ ಹಿಮ್ ಲೈಕ್ ಎ ಕಿಂಗ್ ಅಲ್ಲ, ನಥಿಂಗ್ ಕ್ಯಾನ್ ಡಿಸ್ಟ್ರಾಯ್ ಹಿಸ್ ಚಿಯರ್. ಹೌದಾ? ಎಸ್, ಇದೇ ಕರೆಕ್ಟ್ ಆನ್ಸರ್. ಯಾಕೆಂದರೆ ಒಬ್ಬ ಬ್ಲೈಂಡ್ ಬಾಯ್ಗೆ ಪ್ರಪಂಚ ಏನು ಅಂತ ಗೊತ್ತಿರಲ್ಲ, ಅವನ ಒಂದು ಖುಷಿಗೆ ಯಾವುದು ಕೂಡ ಅಡ್ಡಿ ಬರ್ತಾ ಇರಲ್ಲ. ಸೊ ದಿಸ್ ಈಸ್ ರೈಟ್ ಆನ್ಸರ್. ಹಿ ಈಸ್ ಬ್ಲೈಂಡ್ ಅಲ್ಲ, ಇದು ಅಲ್ಲ. ಹಿ ಹ್ಯಾಸ್ ಎ ಕಿಂಗ್ಡಮ್ ಅಲ್ಲ. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ, ಎಸ್, ನಾನು ಆಲ್ರೆಡಿ ಈ ಒಂದು ಪ್ಯಾಸೇಜ್ನ ಓದಿರೋದ್ರಿಂದ ನಿಮಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವಿಲ್ಲಿ ಪ್ಯಾಸೇಜು ಇದು ಅನ್ಇಮ್ಯಾಜಿನರಿ, ಅರ್ಥ ಆಗ್ತಿದೆಯಾ, ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಇದನ್ನು ನಾವು ಹಾಗೆ ಜಸ್ಟ್ ಆನ್ಸರ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ 3ನೇದು ಆನ್ಸರ್. ಓಕೆ, ನೆಕ್ಸ್ಟ್ ಅದಾದಮೇಲೆ 37ನೇದಕ್ಕೆ ಚೀವಿಂಗ್ ಆ್ಯಂಡ್ ಡೈಜೆಸ್ಟಿಂಗ್ ದೆಮ್ ಅಂಥೇಳಿ ಇದು ಆನ್ಸರು. ನೀವು ಒಂದ್ಸರಿ ನೋಡ್ಕೊಳ್ಳಿ ಒಂದ್ಸರಿ. ಓಕೆ, ನೆಕ್ಸ್ಟು 38ನೇ ಕ್ವಶನಿಗೆ ಟು ಬಿ ರೀಡ್ ಓನ್ಲಿ ಇನ್ ಪಾರ್ಟ್ಸ್ ಅಂತ ಇದೆ. ನೆಕ್ಸ್ಟ್ ಅದಾದಮೇಲೆ ಕನ್ಫ್ಯೂಟ್ ಅಂಥೇಳಿ, ದ ವರ್ಡ್ ಕನ್ಫ್ಯೂಟ್ ಮೀನ್ಸ್ ಈ ಪ್ಯಾಸೇಜಲ್ಲಿ ಏನಂತ ಹೇಳಿದ್ದಾರೆ ಅಂತೇಳಿ. ಕನ್ಫ್ಯೂಟ್ ಅಂತ ಹೇಳಿದ್ರೆ ಡಿಸ್ಅಪ್ರೂವ್ ಅಂಥೇಳಿ, ಕನ್ಫ್ಯೂಟ್ ಅಂತ ಹೇಳಿದ್ರೆ ಅಪ್ರೂವ್ ಅಂಥೇಳಿ, ಅದು ಡಿಸ್ಅಪ್ರೂವ್ ಅಂಥೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ 40ನೇ ಕ್ವಶನಿಗೆ ಏನಪ್ಪ ಅಂದರೆ ಕಾನ್ಫರೆನ್ಸ್ ಅಂದರೆ ನಿಮಗೆ ಗೊತ್ತಿದೆ, ಮೀಟಿಂಗು ಏನಲ್ಲಿ ವೇರ್ ಕನ್ವರ್ಜೇಷನ್ ಈಸ್ ಇಂಪಾರ್ಟೆಂಟ್. ಮೀಟಿಂಗ್ ನಡೀತಾ ಇರುತ್ತೆ, ಅಲ್ಲಿ ಕನ್ವರ್ಜೇಷನ್ ಇಂಪಾರ್ಟೆಂಟ್ ಅಂಥೇಳಿ ನಿಮಗೆ ಗೊತ್ತಿರಬೇಕು. ಸೇಮ್ ಈ ಪೊಯಮು ಕೂಡ ಓದಿದ್ದೀನಿ. ಈ ಪೊಯಮಲ್ಲಿ ಏನು ಫಸ್ಟ್ ಅಕಾರ್ಡಿಂಗ್ ಟು ದ ಪೊಯಮ್, ಕಾಸ್ಟ್ ನಥಿಂಗ್ ಎಟ್ ಇನ್ ಹೀಲ್ಸ್ ಆಫ್ ಎ ಫ್ರೋನ್ ರೆಫರ್ಸ್ ಟು ಅಂತ ಇದೆ, ಎ ಸ್ಮೈಲ್ ಅಂತೇಳಿ, ಸ್ಮೈಲ್ ಅಂಥೇಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ದ ಪೊಯೆಟ್ ಕಂಪೇರ್ಸ್ ಟ್ರುತ್ನ ಏನು ಕಂಪೇರ್ ಮಾಡಿದ್ದಾನೆ ಅಂತ ಹೇಳಿದರೆ ಇದಕ್ಕೆ ಏನು 2ನೇದಕ್ಕೆ. ಓಕೆ, ದಿಸ್ ಈಸ್ ಸೆಕೆಂಡ್. ಇನ್ನು 43 ಕ್ವಶನ್ನು ಇಲ್ಲಿ ನೋಡಿ, ದ 2 ವ್ಯಾಲ್ಯೂಸ್ ಮೆನ್ಷನ್ಡ್ ಆಸ್ ಸೆಟ್ಟಿಂಗ್ ಬೋತ್ ಯು ಆ್ಯಂಡ್ ಅದರ್ಸ್ ಫ್ರೀ ಅಂತ ಇದೆಯಲ್ಲ, ಇದು ಫಾರ್ಗಿವ್ನೆಸ್ ಅಂತೇಳಿ, ಇದಕ್ಕೆ ಫಾರ್ಗಿವ್ನೆಸ್ ಅಂತೇಳಿ ಆನ್ಸರ್ ಬರುತ್ತೆ. ನೆಕ್ಸ್ಟು ಅಕಾರ್ಡಿಂಗ್ ಟು ದ ಲಾಸ್ಟ್ 2 ಲೈನ್ಸ್, ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋದು ರೂಟ್ಸ್ ದಟ್ ವಿ, ಇದು ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟು 45ನೇ ಕ್ವಶನಿಗೆ ಬಂದ್ವಿ ಅಂತ ಹೇಳಿದ್ರೆ, ಲೆಟ್ ಎಂಪತಿ, ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ಮ್ ಡಿಸ್ಟೆನ್ಸ್ ಬಿಟ್ವೀನ್ ಪೀಪಲ್ ಇಂಟು ಅಗ್ರಿಮೆಂಟ್ ಆ್ಯಂಡ್ ಕನೆಕ್ಷನ್ ಅಂತ ಇದು ಆನ್ಸರ್ ಬರುತ್ತೆ. ಆಕಾಶ್ ಸೆಟ್ ಟು ಇಂಚರ ಕುಡ್ ಪ್ಲೀಸ್ ಓಪನ್ ದ ವಿಂಡೋ, ಇದು ಇಷ್ಟು ಇಲ್ಲಿವರೆಗೂ ಆಯಿತು. ಇಲ್ಲಿಂದ ಬೇರೆ ಕ್ವಶನ್ ಬರುತ್ತೆ. ಇಲ್ಲೇನು ಬರುತ್ತೆ ಅಂತ ಹೇಳಿದ್ರೆ,
ಆಕಾಶ ಸೆಟ್ಟು ಇಂಚರ ಕುಡ್ ಪ್ಲೀಸ್ ಓಪನ್ ದ ಡೋರ್ ಅಂತೇಳಿ. ಆಯಿತಾ, ಇದೇನು ಅಂತೇಳಿ ಆಸ್ಕಿಂಗ್ ಕ್ವಶನ್ ಅಲ್ವೇ ಅಲ್ಲ, ಇದು ಗಿವಿಂಗ್ ಇನ್ಸ್ಟ್ರಕ್ಷನ್ನ ಅಲ್ಲ, ಆಫರಿಂಗ್ ಅಡ್ವೈಸ ಅಲ್ಲ. ಇದೇನು ಅಂತ ಹೇಳಿದ್ರೆ ಮೇಕಿಂಗ್ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಓಪನ್ ಮಾಡ್ತೀಯ ಡೋರಾ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಓಕೆ, ನೆಕ್ಸ್ಟ್ 47ನೇ ಕ್ವಶನ್ ನೋಡಿ. ಎ ಪ್ರಿಮಾ ಫೇಸ್ ಕೇಸ್ ಈಸ್ ಸಚ್ ಆಸ್ ಇಟ್ ಅಂತ ಇದೆ. ಇದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಸಿಮ್ಸ್ ಫಸ್ಟ್ ಸೈಟ್ ಅಂತೇಳಿ. ಇದಕ್ಕೆ ಆನ್ಸರು ಸಿಮ್ಸ್ ಫಸ್ಟ್ ಸೈಟ್ ಅಂತೇಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಎ ಪಾರ್ಟ್ ಆಫ್ ಅ ಸೆಂಟೆನ್ಸ್ ದಟ್ ಹ್ಯಾಸ್ ಆ್ಯನ್ ಎರರ್ ಅಂತೇಳಿ. ನೋಡಿ, ಈ ಒಂದು 4 ಪಾರ್ಟ್ ಇದೆ, ಎ ಬಿ ಸಿ ಡಿ. ಎಲ್ಲಿ ಎರರ್ ಇದೆ ಅಂತೇಳಿ. ಆಸ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಸಿನ್ಸ್ ಮಾರ್ನಿಂಗ್, ಐ ಶಾಲ್ ನಾಟ್ ಬಿ ಏಬಲ್ ಟು ಅಟೆಂಡ್ ಫಂಕ್ಷನ್. ಯು ಆರ್ ಗೋಯಿಂಗ್ ಟು ರೆಕಗ್ನೈಸ್ ರೆಕಗ್ನೈಸ್ ದಿಸ್ ಈವ್ನಿಂಗ್, ನೋ ಎರರ್ ಅಂತ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಗೊತ್ತಾ, ಐ ಆಮ್ ಸಫರಿಂಗ್ ಅಂತ ಇದೆ ಗೊತ್ತಾ, ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ಅಂತ ಇದೆ. ಸಿನ್ಸ್ ಮಾರ್ನಿಂಗ್, ಈ ಸಿನ್ಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಿನ್ಸನ್ನು ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಜೊತೆಗೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎರರ್ ಇದೆ, ಎಲ್ಲಿ ಎರರ್ ಇದೆ. ಏನಾಗಬೇಕು ಅಂತ ಹೇಳಿದ್ರೆ, ಐ ಹ್ಯಾವ್ ಬೀನ್ ಸಫರಿಂಗ್ ಫ್ರಮ್ ಫೀವರ್ ಸಿನ್ಸ್ ಮಾರ್ನಿಂಗ್ ಆಗಬೇಕು. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟು ಕೋರಮಂಡಲ ಫಿಶರ್ಸ್. ನೋಡಿ, ಇದು ಸರೋಜಿನಿ ನಾಯ್ಡು ಅವರು ಬರೆದಿರ್ತಕ್ಕಂಥದ್ದು. ಈ ಕೋರಮಂಡಲ ಫಿಶರ್ಸ್ ಏನು ಸೆಲೆಬ್ರೇಟ್ ಮಾಡ್ತಾರೆ ಅಂಥೇಳಿ, ಲಕ್ಸುರಿಯಸ್ ಲೈಫ್ ಆಫ್ ಅ ಫಿಶರ್ಮೆನ್ ಅಲ್ಲ, ಮೆಲಾಂಕೊಲಿಕ್ ಅಲ್ವೇ ಅಲ್ಲ, ಜೋಯಸ್ ಲೈಫ್ ಆಫ್ ಫಿಶರ್ಮೆನ್ ಹೌದು. ಇಲ್ಲಿ ಪೆಸಿಮಿಸ್ಟಿಕ್ ಅಂತ ಹೇಳಿದ್ರೆ ಅಲ್ಲ. ಸೊ ಅವ್ರು ತುಂಬ ಜಾಲಿಯಾಗಿ ತುಂಬ ಖುಷಿಯಾಗಿರ್ತಾರೆ, ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಈ ಪೊಯಮಲ್ಲಿ. ಓಕೆ, ನೋಡಿ, ಆರ್ಟಿಕ್ಯುಲೇಷನ್ ದ ವೋವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸು ಆ್ಯಂಡ್ ಬ್ಲೆಂಡಿಂಗ್ ದ ಸೌಂಡ್ಸ್ ಇಂಗ್ಲೀಷ್ ಕ್ಲಿಯರ್ಲಿ ಅಂತ ಇದೆ. ಇಂಗ್ಲೀಷ್ ಕ್ಲಿಯರ್ಲಿ ಇಸ್ ಅ ಸ್ಪೆಸಿಫಿಕ್ ಸ್ಕಿಲ್ ಆಫ್ ಕೋರ್ ಸ್ಕಿಲ್ ಅಂತ ಹೇಳಿದ್ರೆ, ಇದು ಯಾವುದು ಅಂತ ಹೇಳಿದ್ರೆ, ಇದಕ್ಕೆ ಯಾವುದು ಓವೆಲ್ಸು ಕಾನ್ಸನೆಂಟ್ಸು ಈ ಬ್ಲೆಂಡಿಂಗ್ ಸೌಂಡ್ಸು ಇಂಗ್ಲೀಷ್ ಕ್ಲಿಯರ್ಲಿ ಅಂದರೆ ಇಂಗ್ಲೀಷನ್ನ ಕ್ಲಿಯರಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಪ್ರೊನೌನ್ಸಿಯೇಷನ್ ಈಸ್ ಇಂಪಾರ್ಟೆಂಟ್. ಪ್ರೊನೌನ್ಸಿಯೇಷನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ, ಪ್ರೊನೌನ್ಸಿಯೇಷನ್. ಓಕೆ, 51ರಿಂದ 53ನೇ ಕ್ವಶನ್ನು ನೋಡಿ. ರಾಜು ಹೇಳ್ತಾನೆ, ಆಸಿಮ್, ಮಾಯಾ ಈಸ್ ಇಂಡೀಡ್ ವರ್ಕಿಂಗ್, ಬರುತ್ತೆ ಎ ಬಿ ಸಿ, ವರ್ಕಿಂಗ್ ಹಾರ್ಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ವರ್ಕಿಂಗ್ ಹಾರ್ಡ್. ಶಿ ವಿಲ್ ಸರ್ಟನ್ಲಿ ಗೆಟ್ ಗುಡ್ ಮಾರ್ಕ್ಸ್ ಇನ್ ಹರ್ ಎಕ್ಸಾಮಿನೇಷನ್ ಅಂತೇಳಿ. ಇಲ್ಲಿ ನೋಡಿ, ದ ಪ್ರಿಡಿಕ್ಷನ್ ಏನು ಪ್ರಿಡಿಕ್ಷನ್ ಮಾಡ್ತಾನೆ ಅವನು ಅಂತ ಹೇಳಿದ್ರೆ, ಇಲ್ಲಿ ಗುಡ್ ಮಾರ್ಕ್ಸ್, ಶಿ ವಿಲ್ ಸರ್ಟನ್ಲಿ ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳಿ ಪ್ರಿಡಿಕ್ಟ್ ಮಾಡ್ತಾನೆ. ಏನಂತ ಪ್ರಿಡಿಕ್ಟ್ ಮಾಡ್ತಾನೆ? ಅವಳು ಒಳ್ಳೆ ಮಾರ್ಕ್ಸ್ ತೆಗಿಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಮಾಡ್ತಾನೆ. ಶಿ ವಿಲ್ ಸರ್ಟನ್ಲಿ ಗೆಟ್ ಗುಡ್ ಮಾರ್ಕ್ಸ್ ಇನ್ ಹರ್ ಎಕ್ಸಾಮಿನೇಷನ್ ಈಸ್ ಆ್ಯನ್ ಏನಂತ ಕೊಟ್ಟಿದ್ದಾರೆ. ಇಲ್ಲಿ ಶಿ ವಿಲ್ ಸರ್ಟನ್ಲಿ ಅಂತ ಕೊಟ್ಟಿದ್ದಾರಲ್ವಾ, ಇದು ಏನು ಅಂತ ಹೇಳಿದ್ರೆ ಇದು ಅಸರ್ಟಿವ್ ಸೆಂಟೆನ್ಸ್. ಏನಿದು? ಅಸರ್ಟಿವ್ ಸೆಂಟೆನ್ಸ್. ನೋಡಿ, ಸೆಂಟೆನ್ಸಿಂದ ಹಿಡಿದು ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಪ್ರತಿಯೊಂದು ಗ್ರಾಮರ್ ಕೂಡ ನಾವು ಇಂಪಾರ್ಟೆಂಟಾಗಿ ಓದ್ಕೋಬೇಕಾಗತ್ತೆ. ದ ಎಕ್ಸ್ಕ್ಲಮೇಟರಿ ಫಾರ್ಮ್ ಆಫ್ ದ ಸೆಂಟೆನ್ಸ್ ಮಾಯಾ ಈಸ್ ಇಂಡೀಡ್ ವರ್ಕಿಂಗ್ ಹಾರ್ಡ್ ಈಸ್. ನೋಡಿ, ಇಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಕೇಳಿದ್ದಾನೆ, ಏನಂತ ಬರೀಬೋದು? ಮಾಯಾ ಈಸ್ ವರ್ಕಿಂಗ್ ಹಾರ್ಡ್ ಬರಲ್ಲ, ಇಲ್ಲಿ ಫುಲ್ ಸ್ಟಾಪ್ ಬರ್ಬೇಕು ಆ್ಯಕ್ಚುಲಿ. ಇದು ಮಾಯಾ ಈಸ್ ವರ್ಕಿಂಗ್ ಹಾರ್ಡ್ ಅನ್ನೋದು. ಈಸ್ ಮಾಯಾ ವರ್ಕಿಂಗ್ ಹಾರ್ಡ್ ಕ್ವಶನ್ ಇದು, ಆಯಿತಾ? ಇದು ಬರಲ್ಲ. ಮಾಯಾ ಈಸ್ ವರ್ಕಿಂಗ್ ಹಾರ್ಡ್ ಇಸಂಟ್ ಇಟ್, ಇದು ಕ್ವಶನ್ ಟ್ಯಾಗ್ ಆಗುತ್ತೆ, ಬರಲ್ಲ. ಹೌ ಹಾರ್ಡ್ ಮಾಯಾ ಈಸ್ ವರ್ಕಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಹೌ ಹಾರ್ಡ್ ಮಾಯಾ ಈಸ್ ವರ್ಕಿಂಗ್, ಇದು ಎಕ್ಸ್ಕ್ಲಮೇಟರಿ ಫಾರ್ಮ್ ಸೆಂಟೆನ್ಸಿಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು, ಜಯ ಕ್ಯಾನ್ ರೈಟ್ ಫಾಸ್ಟರ್ ದೆನ್ ಮೀ. ಜಯ ಕ್ಯಾನ್ ರೈಟ್
faster than me. The correct negative form of the sentence without changing its meaning. ನೋಡಿ ಇಲ್ಲಿ ಏನಾಗಬೇಕು ಅಂತ ಏನು ನೆಗೆಟಿವ್ ಫಾರ್ಮ್ ಬರಬೇಕು. ಏನು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಜಯ ಕೆನಾಟ್, ಕೆನ್ನಿದೆ, ಕೆನಾಟ್ ರೈಟ್ ಫಾಸ್ಟರ್ ದೆನ್ ಮೀ, ತಪ್ಪು. ಐ ವಿಲ್ ನಾಟ್ ರೈಟ್ ಆ್ಯಸ್ ಫಾಸ್ಟರ್ ಆ್ಯಸ್ ಜಯ, ಜಯ, ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟು ದಿಸ್ ಈಸ್ ದ ಡ್ಯಾಶ್ ಸೊಲ್ಯೂಷನ್ ಅಂತ ಇದೆ. ಎಂಥ ಸೊಲ್ಯೂಷನ್ ಅಂತ ಹೇಳಿದ್ರೆ ಎಫೆಕ್ಟಿವ್ಲಿನ, ಮೋಸ್ಟ್ ಎಫೆಕ್ಟಾ, ಮೋರ್ ಎಫೆಕ್ಟಾ ಅಂತ ಹೇಳಿದ್ರೆ ದ ಇರೋದ್ರಿಂದ ಸೂಪರ್ಲೇಟಿವ್ ಫಾರ್ಮ್ ಬಳಸಬೇಕಾಗುತ್ತೆ ನಾವು. ಮೋಸ್ಟ್ ಎಫೆಕ್ಟಿವ್ಲಿ ಬರಲ್ಲ, ಎಫೆಕ್ಟ್ ಬರಲ್ಲ, ಮೋರ್ ಎಫೆಕ್ಟ್ ಬರಲ್ಲ. ಸೂಪರ್ಲೇಟಿವ್ ಫಾರ್ಮ್ ದ ಇರೋದ್ರಿಂದ ಮೋಸ್ಟ್ ಎಫೆಕ್ಟ್ ಅಂತಲೇ ಬಳಸಬೇಕಾಗುತ್ತೆ. ಓಕೆ, ನೆಕ್ಸ್ಟು ದಿಸ್ ಈಸ್ ದ ಹಾಟೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ ಅಂತ ಇದೆ. ಇದರದ್ದು ಈ ಒಂದು ಪಾಸಿಟಿವ್ ಫಾರ್ಮ್ನ ಬರೀಬೇಕು. ನಿಮಗೆ ಗೊತ್ತಿದೆ, ಪಾಸಿಟಿವ್ ಫಾರ್ಮಲ್ಲಿ ನೋ ಅದರ್ ಅಂತ ಬಳಸ್ತೀವಿ, ಗೊತ್ತಿರಬೇಕು. ನೋ ಅದರ್ ಆದಮೇಲೆ ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್ ಬಳಸ್ತೀವಿ. ಆ್ಯಸ್ A1 ಅಂತ ಅಂತೀನಿ ನಾನು. ಓಕೆ, ಅಲ್ಲಿದೆಯಾ? ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೊಂದಿದೆ ನೋಡಿ. ನೋ ಅದರ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ ಈಸ್ ಆ್ಯಸ್ ಇದು A1, ಇದು ಆ್ಯಸ್ ಹಾಟ್ ಆ್ಯಸ್ ದಿಸ್ ಡಿಸ್ಟ್ರಿಕ್ಟ್ ಅಂತ ಇದೆ. ಸೊ ಆಪ್ಷನ್ 2 ಅನ್ನೋದೇ ಕರೆಕ್ಟ್ ಆನ್ಸರ್. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟು ಚೂಸ್ ದ ಸೆಂಟೆನ್ಸ್ ಪೇರ್ ದಟ್ ಕರೆಕ್ಟ್ಲಿ ಶೋಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೇರ್ ಆ್ಯಂಡ್ ಹೇರ್ ಅಂತೇಳಿ. ನೋಡಿ, ಈ ಕ್ವಶನಿಗೆ ಆನ್ಸರ್ ಮಾಡಬೇಕು ಅಂದರೆ ನಾವು ಯಾವುದಕ್ಕೆ ಈ ಒಂದು ಕ್ವಶನಿಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟನೇ ಕ್ವಶನ್ ಅದು? 57ನೇ ಕ್ವಶನ್ ಅಲ್ವಾ? 57ನೇ ಕ್ವಶನಿಗೆ ನೋಡಿ ಏನು ಬರುತ್ತೆ ಆನ್ಸರ್ ಅಂತ ಹೇಳಿದ್ರೆ ಓಕೆ, ನೋಡಿ ಇಲ್ಲಿ ಎಸ್, ದ ಪ್ರಿನ್ಸಸ್ ಈಸ್ ದ ಹೇರ್ ಟು ದಿ ಥ್ರೋನ್. ಶಿ ಹ್ಯಾಸ್ ಲಾಂಗ್ ಬ್ಲ್ಯಾಕ್ ಹೇರ್ ಅಂತೇಳಿ ಇಲ್ಲಿ ಅದನ್ನು ಒಂದು ಥ್ರೋನನ್ನು ಅವರು ಇದನ್ನು ಮಾಡಿದರು, ಬಾಡಿಗೆಗೆ ತೊಗೊಂಡ್ರು ಅಂತೇಳಿ. ನೆಕ್ಸ್ಟು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಹೇರ್ ಅನ್ನೋದು ಕರೆಕ್ಟ್ ಆನ್ಸರು. ಸೊ ಆಪ್ಷನ್ 1 ಅನ್ನೋದೇ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಆಪ್ಷನ್ 1 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 58ನೇ ಕ್ವಶನ್ ನೋಡಿ. 58ನೇ ಕ್ವಶನಲ್ಲಿ ಓಕೆ, ದ ಫೆಮಿನೈನ್ ಫಾರ್ಮ್ ಆಫ್ ದ ಜೆಂಟಲ್ ಮ್ಯಾನ್ ಹ್ಯಾಸ್ ಎ ಹಾರ್ಸ್ ವಿಚ್ ಈಸ್ ದ ಪೆಟ್ ಆಫ್ ಹಿಸ್ ಅಂಕಲ್ ಅಂತ ಇದೆ. ಇದು ಫೆಮಿನೈನ್ ಫಾರ್ಮ್ ಬರಿಬೇಕು. ಫೆಮಿನೈನ್ ಫಾರ್ಮ್ ಬರಿಬೇಕು ಅಂತ ಹೇಳಿದ್ರೆ ನೋಡಿ, ದ ಜೆಂಟಲ್ಮೆನ್ ಅಂತ ಇದ್ದು ಲೇಡಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಲೇಡಿ ಹ್ಯಾಸ್ ಹಾರ್ಸ್. ನೋಡಿ ಇಲ್ಲಿ ಯಾವುದಪ್ಪ ಆನ್ಸರ್ ಅಂತ ಹೇಳಿದ್ರೆ ಎರಡನೇದಾಗುತ್ತೆ. ಯಾಕೆ ನೋಡಿ, ಹ್ಯಾಸ್ ಎ ಹಾರ್ಸ್ ವಿಚ್ ಈಸ್ ದ ಪೆಟ್ ಆಫ್ ಹರ್ ಆಗಬೇಕು. ಇಲ್ಲೇನಿದೆ? ಹಿಸ್ ಇದೆ ಅಲ್ವಾ, ಹರ್ ಆಗಬೇಕು. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್. ಒಂದೇ ಅಲ್ಲ, ಅಲ್ಲಿ ಮತ್ತೆಲ್ಲಿ ಅದರದ್ದು ಇನ್ನೊಂದು ಫಾರ್ಮ್ ಬರುತ್ತಲ್ಲ, ಅದನ್ನು ಕೂಡ ಚೇಂಜ್ ಮಾಡಬೇಕಾಗತ್ತೆ ನಾವು. ಇಲ್ಲಿ ನೋಡಿ, ದ ಲೇಡಿ ಹ್ಯಾಸ್ ಮೇರ್ ಅಂತ ಇದೆ, ತಪ್ಪು. ನೆಕ್ಸ್ಟ್ ಅದಾದಮೇಲೆ ದ ಜೆಂಟಲ್ ಮ್ಯಾನ್ ಹ್ಯಾಸ್ ಎ ಮೇರ್, ಇಲ್ಲೂ ಕೂಡ ಇದು ತಪ್ಪು. ಆನ್ಸರ್ ಇದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ ಬಂತಿಲ್ಲಿ, ಆಯಿತಾ? ನೋಡಿ ಏನು ಕೊಟ್ಟಿದ್ದಾರೆ ಗೊತ್ತಾ? ದ ಅಂತ ಕೊಟ್ಟಿದ್ದಾರೆ. ದಾಗೆ ನಾವು ಹಿಂಗೆ ಬರಿತೀವಿ. ದ ಸಿಟಿ ಹ್ಯಾಸ್, ದ ಸಿಟಿ ಹ್ಯಾಸ್. ನೋಡಿ, ಹ್ಯಾಸ್, ಯಾಸ್, ಹ್ಯಾಸ್ ಮೆನಿ, ME. ಇದು ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಮೆನಿ ಏನು
ಹೈ ರೈಸ್ಡ್ ಬಿಲ್ಡಿಂಗ್ಸ್ ಅಂತಲ್ವಾ, ಹೈ ರೈಸ್ಡ್ ಬಿಲ್ಡಿಂಗ್ಸ್, ಈ ರೀತಿ ಬರೀಬೇಕು. ಈ ರೀತಿ ಎಲ್ಲಿದೆ ಇಲ್ಲಿ, ಬಿಲ್ಡಿಂಗ್ಸ್, ಹೈ ರೈಸ್ಡ್, ಮೆನಿ, ಸಿಟಿ ಹ್ಯಾಸ್. ಸೊ ಆಪ್ಷನ್ ಒನ್ನೇ ಕರೆಕ್ಟ್ ಆನ್ಸರ್. ಆಪ್ಷನ್ ಒನ್ ಈಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿ. ಓಕೆ ನೋಡಿ, ದ ಸಿಟಿ ಹ್ಯಾಸ್ ಮೆನಿ ಹೈ ರೈಸ್ಡ್ ಬಿಲ್ಡಿಂಗ್ಸ್. ಸೊ ಆಪ್ಷನ್ ಒನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಈ 60ನೇ ಕ್ವಶನ್ ನೋಡಿ, ಇಲ್ಲಿ 60ನೇ ಕ್ವಶನ್ನು, ಕಾಂಟ್ ವಿ ಗೋ ಟು ಮೈಸೂರ್ ಆನ್ ಸಂಡೇ ಅಂತ ಇದೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಕಾಂಟ್ ವಿ ಗೋ ಟು ಮೈಸೂರ್ ಸಂಡೇ ಆನ್ ಮೈಸೂರ್ ಆನ್ ಸಂಡೇ ಅಂತೇಳಿ, ದ ಪೇರ್ ದಟ್ ಗಿವ್ಸ್ ಕರೆಕ್ಟ್ ಎಸ್ ಅಥವಾ ನೋ, ಎರಡಕ್ಕೂ ಆನ್ಸರ್ ಬರಬೇಕು ಅಂತ ಹೇಳಿದ್ರೆ ಎಸ್ ವಿ ವಿಲ್, ನೋ ವಿ ವಾಂಟ್ ಅಂತ ಹೇಳಿ ಬರಬೇಕು. ಏನು ಬರಬೇಕು, ಆದರೆ ಇಲ್ಲಿ ಕ್ಯಾನ್ ಇರೋದ್ರಿಂದ ವಿ ವಿಲ್ ಬರಲ್ಲ, ಫಸ್ಟ್ ಒನ್ನೇ ಕರೆಕ್ಟ್ ಆನ್ಸರ್. ಕ್ಯಾನ್ ಇದ್ದಿದ್ರೆ ಎಸ್ ವಿ ಕ್ಯಾನ್, ನೋ ವಿ ಕಾಂಟ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಶಿ ವಾಸ್ 61th ಕ್ವಶನ್ ನೋಡಿ, 61ನೇ ಕ್ವಶನ್ನು, ಶಿ ವಾಸ್ ಟಾಟ್ ಇಂಗ್ಲೀಷ್ ಬೈ ಹಿಮ್. ದ ಕರೆಕ್ಟು ಆಕ್ಟಿವ್ ವಾಯ್ಸ್, ಕರೆಕ್ಟ್ ಆಕ್ಟಿವ್ ವಾಯ್ಸ್ ನೋಡಿ, ಹಿಮ್ ಅಂತ ಇದೆ ಅಲ್ವಾ, ಹೀ ಬರ್ಕೋಣ. ಹಿಮ್ ಅನ್ನೋದಕ್ಕೆ ಹೀ ಬರ್ಕೋಣ. ಇಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ಟಾಟ್ ಇದೆ ಗೊತ್ತಾ, ಟಾಟ್ದು V2 ಫಾರ್ಮ್ ಏನಪ್ಪ, ಟೀಚ್ ಟಾಟ್ ಆಗುತ್ತೆ, ಟಾಟೇ ಬರ್ಕೋಬೇಕು ನಾವು. ಹಿ ಟಾಟ್ ಹರ್ ಇಂಗ್ಲೀಷ್. ಸೊ ಎಲ್ಲಿದೆ ಅದು, ಹಿ ವಾಸ್ ಟೀಚಿಂಗ್ ಅಲ್ಲ, ಹಿ ಟೀಚರ್ಸ್ ಬರಲ್ಲ, ಯಾಕೆಂದರೆ ವಾಸ್ ಇರೋದ್ರಿಂದ ಬರಲ್ಲ, ಹ್ಯಾಸ್ ಬರಲ್ಲ. ಸೊ ಆಪ್ಷನ್ 3 ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿನ್ಸ್ ಅವರ್ ಸನ್ ವಸೀಮ್ಸ್ ಬರ್ತ್ ವಿ ನ್ಯೂ ಸಮಥಿಂಗ್ ಈಸ್ ಡಿಫ್ರೆಂಟ್ ಅಬೌಟ್ ಹಿಮ್. ದ ಕರೆಕ್ಟೆಡ್ ಫಾರ್ಮ್ ಆಫ್ ಗಿವನ್ ಸೆಂಟೆನ್ಸ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ನೋಡಿ, ಸಿನ್ಸ್ ಅವರ್ ಸನ್ ವಸೀಮ್ಸ್ ಬರ್ತ್ ವಿ ನ್ಯೂ ಸಮಥಿಂಗ್ ವಾಸ್ ಡಿಫ್ರೆಂಟ್ ಅಬೌಟ್ ಹಿಮ್ ಅಂತ ಆಗುತ್ತೆ. ಯಾಕೆ ವಾಸ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ನ್ಯೂ ಅಂತ ಇದೆ, ನ್ಯೂ ಅಂತ ಇದ್ದಾಗ ಇಲ್ಲೂ ಕೂಡ ಪಾಸ್ಟ್ ಟೆನ್ಸೇ ಬರಬೇಕಾಗುತ್ತೆ. ಈಸ್ ಇದೆ, ಈಸ್ ಬರಲ್ಲ, ಹ್ಯಾಸ್ ಬರಲ್ಲ, ಈಸ್ ಇದೆ. ಸೊ ಆಪ್ಷನ್ 1 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನಾವು ಒಂದು ನೋಡಿದರೆ ಸಾಕು, ವರ್ಬ್ ಒಂದು ಕಡೆ ನೋಡಿದರೆ ಇನ್ನೊಂದು ಕಡೆ ಅದೇ ಥರ ಅದೇ ಫಾರ್ಮ್ನ ವರ್ಬ್ ಇರಬೇಕಾಗುತ್ತೆ ನೋಡಿ. ಮತ್ತು ನೋಡಿ, ಇದೊಂದು ಏನು ಮ್ಯಾಥ್ಸ್ ದ ಫಾಲೋಯಿಂಗ್ ಕೊಟ್ಟಿದ್ದಾನೆ. ಐಡ್ಲಿಂಗ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಐಡ್ಲಿಂಗ್ ಅಂತ ಹೇಳಿದ್ರೆ ವಿತೌಟ್ ವರ್ಕ್ ಮಾಡದೇ ಇರೋದು ಅಂತೇಳಿ. ಬೆಕೋನಿಂಗ್ ಅಂತ ಹೇಳಿದ್ರೆ ಇಲ್ಲಿ ಏನು, ಸಿಂಗ್ಲಿಂಗ್ ಟು ಮೂವ್ ನಿಯರರ್ ಅಂತೇಳಿ ಅರ್ಥ ಬರುತ್ತೆ. ನೆಕ್ಸ್ಟು ಅದಾದಮೇಲೆ ಲೋಫ್ಟ್ ಅಂತ ಹೇಳಿದ್ರೆ ಏನು, ಸ್ಪೇಸ್ ಬಿಲೋ ದ ರೂಫ್ ಆಫ್ ಎ ಹೌಸ್, ರೂಫ್ ಕೆಳಗಿರ್ತಕ್ಕಂಥ ಒಂದು ಸ್ಪೇಸ್ನ ನಾವು ಏನಂತ ಕರಿತೀವಿ, ಲೋಫ್ಟ್ ಅಂತೇಳಿ ಕರಿತೀವಿ. ಲಾಂಗಿಂಗ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ವಾಂಟಿಂಗ್ ಅಂತೇಳಿ. ದಿಸ್ ಈಸ್ ಕರೆಕ್ಟ್ ಆನ್ಸರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ, 1ಕ್ಕೆ 2 ಆದರೆ 1ಕ್ಕೆ 2 ಇದ್ದಾವೆ. ಅದಾದಮೇಲೆ 2ನೇದಕ್ಕೆ 4 ಇದೆ, 2ನೇದಕ್ಕೆ 4 ಇಲ್ಲಿದೆ. ಸೊ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗುತ್ತೆ, ಆಪ್ಷನ್ 4. ನೆಕ್ಸ್ಟ್ ಅದಾದಮೇಲೆ ನೋಡಿ, ಇಲ್ಲಿ ದ ಪೇರ್ ಆಫ್ ಸೆಂಟೆನ್ಸಸ್ ದಟ್ ಯೂಸಸ್ ಬ್ರಷ್, ಫಸ್ಟ್ ನೌನ್ ಆಗಿ ಯೂಸ್ ಮಾಡಬೇಕು, ಸೆಕೆಂಡ್ ವರ್ಬ್ ಆಗಿ ಯೂಸ್ ಮಾಡಬೇಕು. ನೋಡಿ, ಫಸ್ಟ್ ವರ್ಬ್ ಆಗಿ ಐ ಬಾಟ್ ಎ ನ್ಯೂ ಹೇರ್ ಬ್ರಷ್, ಇಲ್ಲಿ ನೌನ್ ಆಯಿತು. ಓಕೆ, ಪ್ಲೀಸ್ ಬ್ರಷ್ ಯುವರ್ ಟೀತ್, ಪ್ಲೀಸ್ ಅನ್ನೋದು ವರ್ಬ್ ಆಯಿತು, ಇಲ್ಲಿ ಬರಲಿಲ್ಲ. ಐ ವಿಲ್ ಬ್ರಷ್ ನೌನ್ ಆಯಿತು. ದ ಬ್ರಷ್ ಈಸ್ ಡರ್ಟಿ. ಫಸ್ಟ್ ಆ್ಯಸ್ ನೌನ್ ಆಗಿ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ವರ್ಬ್ ಆಗಿದೆ. ಸೊ ಇದೇ ಕರೆಕ್ಟ್ ಆನ್ಸರ್. ದ ಬ್ರಷ್ ಈಸ್ ಡರ್ಟಿ. ಓಕೆ,
ಆಪ್ಷನ್ ಯಾವುದು? ಸೆಕೆಂಡ್ ಅನಿಸುತ್ತೆ. ಸೆಕೆಂಡ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನಾನು ನಿಮಗೆ ಒಂದು ಇದನ್ನು ಕಾನ್ಸೆಪ್ಟನ್ನು ಮಾಡಿಕೊಟ್ಟಿದ್ದೆ, ನಿಮಗೆ ಮಾಡಿಕೊಟ್ಟಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಬ್ರೂತ್ ಅಂತೇಳಿ, ಇದು ಪ್ರವರ್ಬ್ಗೆ ಸಂಬಂಧಿಸಿದಂಥ ಕ್ವಶನ್. ಪ್ರವರ್ಬ್ ನಮಗೆ ಎ ಸ್ಟಿಚ್ ಇನ್ ಟೈಮ್ ಸುಮಾರಷ್ಟು ಕೇಳ್ತಾನೆ. ಎ ಸ್ಟಿಚ್ ಇನ್ ಟೈಮ್ ಅಂತ ಕೇಳ್ತಾನೆ. ನಾವು ಸೇವ್ಸ್ 9 ಅಂತ ಬರೀಬೇಕು. ಸೇವ್ಸ್ 9 ಅಂತ ಬರೀಬೇಕು. ಇದೆಲ್ಲ ನಾವು ಕಲಿಬೇಕು ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಓಕೆ. ಓಕೆ, ನೆಕ್ಸ್ಟು 66ನೇ ಕ್ವಶನ್ ನೋಡಿ. ದ ಪಾರ್ಟ್ ಆಫ್ ದ ಫಾರ್ಮಲ್ ಲೆಟರ್ ದಟ್ ಕಮ್ಸ್ ಇಮಿಡಿಯೇಟ್ಲಿ ಆಫ್ಟರ್ ದ ಡೇಟ್. ಡೇಟ್ ಆದಮೇಲೆ ಫಾರ್ಮಲ್ ಲೆಟರಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾನೆ. ಡೇಟ್ ಆದ ತಕ್ಷಣ ಏನು ಬರುತ್ತೆ? ಸಬ್ಜೆಕ್ಟ್ ಲೈನ್ ಬರುತ್ತೆ ನೋಡಿ. ಫಾರ್ಮಲ್ ಲೆಟರಲ್ಲಿ ಫ್ರಮ್ ಬರಿತೀವ, ಫ್ರಮ್ ಆತ. ನೆಕ್ಸ್ಟ್ ಟು ಬರಿತೀವ, ಟು ಆತ. ಸಾರಿ, ಇಲ್ಲಿ ಏನು ಆಫ್ಟರ್ ದ ಡೇಟ್ ಅಂತ ಕೇಳಿದ್ದಾನೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಫ್ರಮ್ ಆದ ತಕ್ಷಣ ಡೇಟ್ ಬರಿತೀವಿ. ಇದು ಗೊತ್ತಿರಬೇಕು ನಿಮಗೆ. ಫ್ರಮ್ ಆದ ತಕ್ಷಣ ಡೇಟ್ ಬರಿತೀವಿ. ಡೇಟ್ ಆದ ತಕ್ಷಣ ಏನು ಬರ್ತೀವಿ ಅಂತ ಹೇಳಿದ್ರೆ ಟು ಬರಿತೀವಿ. ಟು ಅಡ್ರೆಸ್ ಬರಿತೀವಲ್ವಾ. ಸೊ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೆಂಡರ್ ಅಡ್ರೆಸ್ ಬರಿತೀವಿ, ಟು ಅಡ್ರೆಸ್ ಬರಿತೀವಲ್ವ. ಸೊ ಡೇಟ್ ಆದ ತಕ್ಷಣ ನಾವೇನು ಬರಿತೀವಿ? ಫಾರ್ಮಲ್ ಲೆಟರಲ್ಲಿ. ಓಕೆ, ಇಮಿಡಿಯೇಟ್ಲಿ ಆಫ್ಟರ್ ದ ಡೇಟ್ ಆದ ತಕ್ಷಣ ಏನು ಬರುತ್ತೆ ಅಂತ ಹೇಳಿದ್ರೆ ಸೆಂಡರ್ಸ್ ಅಡ್ರೆಸ್ ಬರುತ್ತೆ. ಗೊತ್ತಿರಬೇಕು ಇವೆಲ್ಲ. 67ನೇ ಕ್ವಶನ್ನು. ದ ಪರ್ಪೋಸ್ ಆಫ್ ದ ಸಬ್ಜೆಕ್ಟ್ ಇನ್ ಫಾರ್ಮಲ್ ಲೆಟರ್ ಈಸ್. ಏನಕ್ಕೆ ಬರಿತೀವಿ ನಾವು ಫಾರ್ಮಲ್ ಲೆಟರಲ್ಲಿ ಸಬ್ಜೆಕ್ಟು ಅಂತ ಹೇಳಿದ್ರೆ, ಟು ಗ್ರೀಟ್ ದ ರಿಸೀವರ್ಸ್ ಪೊಲೈಟ್ಲಿ, ಟು ಸ್ಟೇಟ್ ದ ಮೇನ್ ಪರ್ಪೋಸ್ ಆಫ್ ದ ಲೆಟರ್ ಇನ್ ಬ್ರೀಫ್. ಇದೇ ಆನ್ಸರ್. ಯಾಕೆ ನಾವು ಆ ಲೆಟರ್ ಬರೆಯೋ ಉದ್ದೇಶ ಗೊತ್ತಾ? ಆ ಲೆಟ್ರು ಸಬ್ಜೆಕ್ಟ್ ಓದಿದಂಗೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇದಕ್ಕೋಸ್ಕರ ಇವ್ರು ಲೆಟ್ರ್ ಬರ್ದಾರೆ ಇದನ್ನು ಅಂತೇಳಿ. ನೆಕ್ಸ್ಟು ಈ ಒಂದು ಗ್ರಾಫನ್ನು ನಾವು ಅಧ್ಯಯನ ಮಾಡಿ ಕೆಳಗಿರ್ತಕ್ಕಂಥ ಕ್ವಶನಿಗೆ ಆನ್ಸರ್ ಮಾಡಬೇಕು ಅಂತ ಇದೆ. ನಾನು ಆಲ್ರೆಡಿ ಇದನ್ನು ನಾನು ಓದಿರೋದ್ರಿಂದ ನಾನು ಆನ್ಸರ್ ಹಾಕ್ಕೊಳ್ತಾ ಹೋಗ್ತೀನಿ. ಏನು ಇಲ್ಲಿ ನಿಮಗೆ ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ಹೆಂಗೆ ಇದನ್ನು ಬರೀಬೇಕು ಅಂತ ಹೇಳ್ತೀನಿ. ದ ಸೆಕ್ಟರ್ ದಟ್ ರಿಸೀವ್ಡ್ ದ ಹೈಯೆಸ್ಟ್ ಆಫ್ ಲೋನ್ಸ್ ಫ್ರಮ್ ABC ಬ್ಯಾಂಕ್ ಅಂತ ಇದೆ ನೋಡಿ. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ABC ಬ್ಯಾಂಕಿಂದ ಎಲ್ಲಿ ಲೋನ್ನ ಪಡ್ಕೊಳ್ಳುತ್ತೆ ಇದು ಅಂಥೇಳಿ ನೋಡಿ. ABC ಬ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ. ಫಾರ್ಮಿಂಗು, ಹೌಸಿಂಗು ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇವೆಲ್ಲ ಇದೆ ನೋಡಿ. ಇಲ್ಲಿ ಮಿಸೆಲಿನಿಯಸ್ಸಿಗೆ 14% ಇದೆ, ಹೌಸಿಂಗಿಗೆ 5 ಇದೆ, ಮೆಡಿಕಲ್ ಏಡಿಗೆ 9 ಇದೆ, ಫಾರ್ಮಿಂಗ್ಗೆ 24 ಇದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ 48 ಇದೆ. ಸೊ 48 ಅನ್ನೋದು ಬಿಗ್ ಲೋನ್ ಆಗಿರೋದ್ರಿಂದ ಸೊ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ದ ಕಂಬೈನ್ ಪರ್ಸೆಂಟೇಜ್ ಆಫ್ ಲೋನ್ ಗಿವನ್ ಫಾರ್ಮಿಂಗ್ ಆ್ಯಂಡ್ ಮೆಡಿಕಲ್ ಎರಡೂ ಕೂಡಿಸಿದ್ದೆ ಅಂದರೆ ನೋಡಿ. ಫಾರ್ಮಿಂಗಿಗೆ 24% ಇದೆ, ಮೆಡಿಕಲ್ಲಿಗೆ 9 ಇದೆ. ಎಷ್ಟಾಯ್ತು ಅಲ್ಲಿಗೆ? 10, 13ಕ್ಕೆ 3 1 33% ಏನಾಯಿತು ಆನ್ಸರ್ ಬಂತು. ಇದು ಭಾಳ ಈಸಿ ಇರುತ್ತೆ. ಇದೇ ನೀವು ಓದಲೇಬೇಕು ಅಂತೇಳಿ. ಇವೆಲ್ಲ ಈ ಏರಿಯಾಗಳು ಪೋಯಮ್ ಆಗಿರ್ಬೋದು, ನಮಗೆ ಈ ಏರಿಯಾಗಳನ್ನೆಲ್ಲ ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಸ್ವಲ್ಪ ಟಫ್ ಇರೋದು ಕೊಡ್ತಾರೆ ಎಕ್ಸಾಮಲ್ಲಿ, ಇದೇ ರೀತಿ ಕೊಡಲ್ಲ. ದಿಸ್ ಈಸ್ ಮಾಡಲ್ ಓನ್ಲಿ. ನೆಕ್ಸ್ಟು ದ 2 ಸೆಕ್ಟರ್ಸ್ ಟುಗೆದರ್ ರಿಸೀವ್ಡ್ ದೆನ್ 15%. ಎರಡೂ ಕೂಡಿದರೆ 15% ಯಾವ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. 9 + 5 ಯಾವುದು? 15% ಬರಬೇಕಲ್ವಾ. 15% ಕೇಳಿದ್ದಾನೆ. ಪರ್ಸೆಂಟೇಜ್ ಕೇಳಿದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಪರ್ಸೆಂಟೇಜ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಮಾಡಿದ್ದೀನಿ. ಯಾವುದಪ್ಪ ಅಂತ ಹೇಳಿದ್ರೆ ಮೆಡಿಕಲ್ ಮತ್ತು ಮಿಸೆಲಿನಿಯಸ್. ಮೆಡಿಕಲ್ ಮತ್ತು ಮಿಸೆಲಿನಿಯಸ್ ಕೊಡಿದ್ರೆ 15% ಬರುತ್ತೆ. 15%. ಸ್ವಲ್ಪ ಲೆಕ್ಕನೂ ಕಲಿಯಬೇಕು ಅನ್ಸುತ್ತೆ. ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಇದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ABC ಬ್ಯಾಂಕ್ ಲೆಂಟ್ ಎ ಟೋಟಲ್ 50 crores ಆಸ್ ಅ ಲೋನ್. ದ ಮನಿ ಗಿವನ್ ದ ಫಾರ್ಮಿಂಗ್ ಈಸ್ 24 crores. ಅರ್ಥ ಆಗ್ತಿದೆ? ಅಲ್ಲಿ ಮೇಲಿದೆ 24 crores ಅಂತೇಳಿ. ಇಲ್ಲಿ ನೋಡಿ, ಫಾರ್ಮಿಂಗ್ಗೆ 24 crores ಕೊಟ್ಟಿದೆ ಅಂತೇಳಿ. ದ ಕನ್ಕ್ಲೂಷನ್ ದಟ್ ಕ್ಯಾನ್ ಬಿ ಡ್ರಾನ್ ABC ಬ್ಯಾಂಕ್ ಲೆಂಡಿಂಗ್ ಪ್ರಿಯಾರಿಟಿ ಈಸ್ ಅಂತ ಹೇಳಿ ಕೇಳಿದ್ದಾನೆ.
ಇದಕ್ಕೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೂರನೇದಿದೆಯಲ್ಲ, ದ ಬ್ಯಾಂಕ್ಸ್ ಮೇನ್ ಫೋಕಸ್ ಈಸ್ ಆನ್ ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆ್ಯಂಡ್ ಫಾರ್ಮಿಂಗ್ ಅಂತೇಳಿ. ಓಕೆ, ನೆಕ್ಸ್ಟು ಮೂರನೇ ಕ್ವಶನ್ನು, ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಗುಡ್ ಆರ್ಟಿಕಲ್ ಈಸ್. ಒಂದು ಆರ್ಟಿಕಲಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯೂಸ್ ಡಿಫಿಕಲ್ಟ್ ವರ್ಡ್ಸ್ ಅಂತ ಹೇಳಿದ್ರೆ ಅಲ್ಲ, ರೈಟಿಂಗ್ ಇನ್ ಪೊಯೆಟ್ರಿ ಫಾರ್ಮ್ ಅಂತ ಹೇಳಿದ್ರೆ ಅಲ್ಲ, ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಪೇಜಸ್ ಅಲ್ಲ, ಲಾಜಿಕಲ್ ಆರ್ಗನೈಸೇಷನ್ ವಿತ್ ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್ ಇವಿರಬೇಕು ಒಂದು ಗುಡ್ ಆರ್ಟಿಕಲ್ಗೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಎ ಟ್ರಾವೆಲಾಗ್ ಮೇನ್ಲಿ ಫೋಕಸಸ್ ಆನ್. ಒಂದು ಟ್ರಾವೆಲಾಗ್ ಏನು ಮೇನ್ಲಿ ಫೋಕಸ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಇದು ಏನು ಮಾಡುತ್ತೆ ಗೊತ್ತಾ? ಈ ಟ್ರಾವೆಲಾಗ್ ಅಂತ ಹೇಳಿದ್ರೆ ಒಬ್ಬ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಅಂದರೆ ಒಬ್ಬ ವ್ಯಕ್ತಿ ತನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಬರೀತಾನೆ ಅಲ್ಲಿ, ಮತ್ತು ಅಬ್ಸರ್ವೇಷನ್ ಮಾಡ್ತಾನೆ, ಡಿಸ್ಕ್ರಿಪ್ಷನ್ ಆಫ್ ಎ ಪ್ಲೇಸ್ ವಿಸಿಟೆಡ್, ಅವನು ಯಾವ ಪ್ಲೇಸನ್ನು ವಿಸಿಟ್ ಮಾಡಿರ್ತಾನೋ ಅದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಟಿವ್ ಆಗಿ ಬರೀತಾನೆ ಅಂತೇಳಿ ಗೊತ್ತಿರಬೇಕು ನಿಮಗೆ. ಇನ್ನು 75ನೇದು ನೋಡಿ, ಇನ್ ಎ ಫಾರ್ಮಲ್ ಲೆಟರ್ ದ ಕರೆಕ್ಟ್ ವೇ ಟು ಎಂಡ್ ದ ಲೆಟರ್ ಈಸ್. ಫಾರ್ಮಲ್ ಲೆಟರಲ್ಲಿ ಏನು ಬರೀಬೇಕು? ಫಾರ್ಮಲ್ ಲೆಟರ್ ಬೇರೆ, ಇನ್ಫಾರ್ಮಲ್ ಲೆಟರ್ ಬೇರೆ. ಫಾರ್ಮಲ್ ಲೆಟರಲ್ಲಿ ಲವಿಂಗ್ಲಿ ಅಂತ ಬರಿತೀವ, ಇಲ್ಲ, ಇದು ಇನ್ಫಾರ್ಮಲಲ್ಲಿ ಬರೆಯೋದು. ಫೇತ್ಫುಲಿ ಬರಿತೀವ, ಎಸ್. ಅಫೆಕ್ಷನೇಟ್ಲಿ ಇಲ್ಲ, ಇದು ಇನ್ಫಾರ್ಮಲ್ಲು. ವಿತ್ ಲವ್ ಇನ್ಫಾರ್ಮಲ್ಲು. ಸೊ ಆಪ್ಷನ್ ಬಿ 2 ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ದ ಕೀ ಫೀಚರ್ ಆಫ್ ಎಫೆಕ್ಟಿವ್ ಪ್ಲಕಾರ್ಡ್ ರೈಟಿಂಗ್ ಈಸ್. ಒಂದು ಪ್ಲಕಾರ್ಡ್ ಹೆಂಗಿರಬೇಕು ಅಂದರೆ ಶಾರ್ಟ್ ಆಗಿರಬೇಕು, ಕ್ಯಾಚಿ ಆಗಿರಬೇಕು, ಸ್ಲೋಗನ್ ವಿತ್ ಬೋಲ್ಡ್ ಕ್ಲಿಯರ್ ಮೆಸೇಜ್ ಇರಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಆ್ಯಸ್ ಯು ನೋ ದಟ್ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದಾದಮೇಲೆ ಎ ಸ್ಕೂಲ್ ನೋಟಿಸ್ ಮಸ್ಟ್ ಹ್ಯಾವ್. ಒಂದು ಸ್ಕೂಲ್ ನೋಟಿಸಲ್ಲಿ ಏನಿರಬೇಕು? ನೇಮ್ ಆಫ್ ದ ರೈಟರ್ಸ್ ನೇಮ್, ಫ್ಯಾಮಿಲಿ ಅಂತ, ಪೊಯಮ್ಮ ಇದೆಲ್ಲ, ಡೇಟ್ ಇರಬೇಕು, ಹೆಡ್ಡಿಂಗ್ ಇರಬೇಕು, ಬಾಡಿ ಇರಬೇಕು, ಸಿಗ್ನೇಚರು, ಡೆಸಿಗ್ನೇಷನ್ ಇರಬೇಕು. ಸೊ ಒಂದು ನೋಟಿಸಲ್ಲಿ ಇಷ್ಟು ಮಾಹಿತಿ ಇರಬೇಕು ಅನ್ನೋದು ನಿಮಗೆ ಗೊತ್ತಿದೆ. ನೆಕ್ಸ್ಟು ಫೋನಾಲಜಿ. ಫೋನಾಲಜಿ ಅಂದರೆ ಏನು ಗೊತ್ತಾ? ಈ ಒಂದು ಸೌಂಡ್ಸ್ಗಳಿರ್ತಾವಲ್ಲ ಅದರದ್ದು ಪ್ಯಾಟರ್ನ್ಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ಫೋನಾಲಜಿ ಅಂತ ಹೇಳಿ ಕರಿತೀವಿ. ಫೋನಾಲಜಿ ಇದರಲ್ಲಿ ಯಾವುದು ಕರೆಕ್ಟು ಅಂತ ಹೇಳಿದ್ರೆ ನೋಡಿ, ವಾವ್ ಆದಮೇಲೆ ಇದು ಕಾಮ ಬರಬೇಕಾಗಿತ್ತು, ಇದಲ್ಲ. ವಾವ್ ಆದಮೇಲೆ ಏನೂ ಇಲ್ಲ, ಇದು ಅಲ್ಲ. ವಾವ್ ಆದ್ಮೇಲೆ ಫುಲ್ ಸ್ಟಾಪ್ ಬರೋದೇ ಇಲ್ಲ. ಸೊ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ವಾವ್ ಅನ್ನೋದು ಇದು ಏನಪ್ಪ ಅಂತ ಹೇಳಿದ್ರೆ ಸಡನ್ ಎಕ್ಸ್ಪ್ರೆಷನ್ ಇದು. ಓಕೆ, 80ನೇ ಕ್ವಶನ್ ನೋಡಿ, ಇನ್ ಸೈನ್ಸ್ ದ ವರ್ಡ್ ಸೆಲ್. ಸೆಲ್ ಅಂದರೆ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತೇಳಿ. ಅದೇ ಪ್ರಿಸನಲ್ಲಿ ಸೆಲ್ ಅಂತ ಹೇಳಿದ್ರೆ ಎ ಸ್ಮಾಲ್ ರೂಮ್ ಆಫ್ ಪ್ರಿಸನರ್ಸ್, ಕಳ್ಳರಿಗಿರ್ತಕ್ಕಂಥ ಒಂದು ಸಣ್ಣ ಕೋಣೆಗಳು. ಅರ್ಥ ಆಗ್ತಿದೆಯಾ? ಇದು ಪ್ರಿಸನ್ ಅಂದರೆ. ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಈಸ್ ನೋಡಿ, ದ ಲೀಸ್ಟ್ ಆಫ್ ಬುಕ್ಸ್ ಈಸ್ ಆನ್ ದ ಟೇಬಲ್ ಅಂತ ಇದೆ, ಇದೇ ಕರೆಕ್ಟ್ ಆನ್ಸರು. ಇವ್ಯಾಕೆ ಅಲ್ಲ ಅಂತ ಹೇಳ್ತೀನಿ. ನಾವು ಬುಕ್ಸಿಗೆ ವರ್ಬ್ ಹಾಕಬಾರ್ದು. ಲೀಸ್ಟ್, ದ ಲೀಸ್ಟ್ ಆಫ್ ಬುಕ್ಸ್, ಬುಕ್ಸಿನ ಲೀಸ್ಟ್ ಅಂತೇಳಿ. ಆರ್ ಬರಲ್ಲ, ವರ್ಬ್ ಬರಲ್ಲ, ಯಾವ ಬರಲ್ಲ. ಸೊ ಆಪ್ಷನ್ 1 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದಾದಮೇಲೆ ಸ್ವಿಮ್ಮಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತೇಳಿ. ಸ್ವಿಮ್ಮಿಂಗ್ ಅನ್ನೋದು ಏನು ಅಂತ ಕೇಳಿದ್ದಾರೆ. ಅದಕ್ಕೆ ದ ಜೆರೆಂಡ್ ಇನ್ ದ ಸೆಂಟೆನ್ಸ್ ಅಂದರೆ ನೋಡಿ, ಈಸ್ ಅನ್ನೋದು ವರ್ಬು, ಗುಡ್ ಅನ್ನೋದು ಅಡ್ಜೆಕ್ಟಿವ್, ಸ್ವಿಮ್ಮಿಂಗ್ ಅನ್ನೋದು ಜೆರೆಂಡು, ಹೆಲ್ತ್ ಅಂತ ಹೇಳಿದ್ರೆ ನೌನ್. ಓಕೆ, ದಿಸ್ ಈಸ್ ವಾಟ್ ಜೆರೆಂಡ್. ಸ್ವಿಮ್ಮಿಂಗ್ ಅನ್ನೋದು ಜೆರೆಂಡ್. ಇನ್ನು ಟ್ರಾವೆಲಾಗ್ ಆರ್ಟಿಕಲ್ ಫಾರ್ ಮ್ಯಾಗ್ಝಿನಲ್ಲಿ ಬರ್ತಕ್ಕಂಥ ಒಂದು ಟ್ರಾವೆಲಾಗಲ್ಲಿ ದ ಬೆಸ್ಟ್ ಕಾಂಬಿನೇಷನ್ ಈಸ್ ಏನಾಗಿರುತ್ತೆ ಅಂತಂದರೆ ನೋಡಿ, ವ್ಯೂಡ್ ಡಿಸ್ಕ್ರಿಪ್ಷನ್ ಪ್ಲಸ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಕರೆಕ್ಟ್ ಪಂಕ್ಚುಯೇಷನ್ ಆ್ಯಂಡ್ ಕಾನ್ಕೋರ್ಡ್ ಅಂತ ಇದೆ. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ, ದ ಕಾರ್ಪೆಂಟರ್ ವಿಲ್ ಪ್ಲೇನ್, PLANE ಪ್ಲೇನ್ ದ ವುಡ್ ಆ್ಯಂಡ್ ದೆನ್ ಗೋ ಟು ದಿ ಪ್ಲೇನ್. ಏನಾಗುತ್ತೆ ಇಲ್ಲಿ? ಪ್ಲೇನ್ ಆಗುತ್ತೆ. ಏನು ಪ್ಲೇನ್ ಅಂತ ಹೇಳಿದ್ರೆ ಎ ಟೂಲ್. ಈ ಕಾರ್ಪೆಂಟರ್ ಯೂಸ್ ಮಾಡ್ತಾರೆ ಗೊತ್ತಾ, ಒಂದು ಟೂಲು ಆ ವುಡ್ಡನ್ನು ಸ್ಮೂತ್ ಮಾಡೋಕ್ಕೆ, ಫಾರ್ ಸ್ಮೂತಿಂಗ್ ಅದಕ್ಕೆ ಬಳಸ್ತಾರೆ ಗೊತ್ತಾ, ಅದನ್ನು ಪ್ಲೇನ್ ಅಂತ ಕರಿತೀವಿ. ಪ್ಲೇನ್ ಹಿಡಿತೀವಿ ಅಂತಾರಲ್ಲ ಹಂಗೆ. ಅದಾದಮೇಲೆ ಈ ಪ್ಲೇನ್ ಅಂತ ಹೇಳಿದ್ರೆ ಆ್ಯನ್ ಏರಿಯಾ ಆಫ್ ಫ್ಲಾಟ್ ಲ್ಯಾಂಡ್. ಇದು ಒಂದು ಫ್ಲ್ಯಾಟ್ ಲ್ಯಾಂಡನ್ನು ನಾವು ಪ್ಲೇನ್ ಅಂತ ಕರಿತೀವಿ, ಫ್ಲ್ಯಾಟ್ ಲ್ಯಾಂಡ್. ಓಕೆ, ಸೊ ಪ್ಲೇನ್ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಅದಾದಮೇಲೆ ನೋಡಿ ಯಾವುದು ಕಲೋಕೇಶನ್ ಸರಿ ಇದೆ ಅಂತ ಹೇಳಿದ್ರೆ ಡೂ ಎ ಮಿಸ್ಟೇಕ್ ಅಲ್ಲ, ಮೇಕ್ ಎ ಡಿಸಿಷನ್ ಇದು ಅಲ್ಲ, ಇದು ಅಲ್ಲ. ಸೊ ಮೇಕ್ ಎ ಡಿಸಿಷನ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟು ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ನೋಡಿ ಐ ಇದ್ಮೇಲೆ ವರ್ಬ್ ಬರಬೇಕು. ವರ್ಬ್ ಬಂದಮೇಲೆ ಆಫ್ ದ ಸೆಂಟೆನ್ಸ್ ಆದಮೇಲೆ ನೆಕ್ಸ್ಟ್ ವುಡ್ ಇರಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಈ ಥರ ಎಲ್ಲಿದೆ ನೋಡೋಣ. ವಾಸ್, ಐ ವಾಸ್ ಅಲ್ಲ, ವರ್ ಬಂದಿದೆ, ಹೌದು ಇದು ಹೌದು, ಇದೇ ಕರೆಕ್ಟು. ಇಲ್ಲೂ ವರ್ ಇದೆ, ಇಲ್ಲಿ ವಿಲ್ ಇದೆ, ಸೊ ಇದಲ್ಲ. ಸೊ ಆಪ್ಷನ್ 2 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೋಡಿ ಈ ವರ್ಬ್ ಬಂದಾಗ ಅಲ್ಲಿ ION ಇರುತ್ತೆ, SION ಇರುತ್ತೆ, ನಮಗೆ TIV ಇರುತ್ತೆ. ಅರ್ಥ ಆಗ್ತಿದೆಯಾ? ಇದಿದ್ದಾಗ ನಾವು ಅದನ್ನು ನೌನ್ ಆಗಿ ನೋಡ್ತೀವಿ. ಸೊ ಡಿಸಿಷನ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಡಿಸಿಷನ್ ಅನ್ನೋದು ದ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಸೆಂಟೆನ್ಸ್ ಈಸ್. ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಸೆಂಟೆನ್ಸ್ ಯಾವುದಪ್ಪ ಇಲ್ಲಿ ಅಂತ ಹೇಳಿದ್ರೆ ನೋಡಿ, ದ ಟೀಚರ್ ಆಸ್ಕ್ಡ್ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್, ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್, ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್ ಎಲ್ಲ ಸೇಮ್ ಇದೆ. ಆದರೆ ಕರೆಕ್ಟ್ ಪಂಕ್ಚುಯೇಷನ್ ಏನಿರಬೇಕು ನೋಡಿ. ಈ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಅದರಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಹೆಂಗಿರಬೇಕು ಅಂದರೆ ಟೀಚರ್ ಆದಮೇಲೆ ಇದು ಫಸ್ಟ್ ಇದಾದಮೇಲೆ ದ ಟೀಚರ್ ಆಸ್ಕ್ಡ್ ಆದಮೇಲೆ ಕಾಮ ಇರಬೇಕು. ಇಲ್ಲಿಲ್ಲ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿಲ್ಲ. ಇವೆರಡರಲ್ಲಿ ನಾವು ಇವಾಗ ನೋಡಬೇಕು. ದ ಟೀಚರ್ ಆಸ್ಕ್ಡ್ ಕಾಮ ಮತ್ತು ಡಬಲ್ ಕೊಟೇಷನಿಂದ ಸ್ಟಾರ್ಟ್ ಆಗಿರಬೇಕು. ಅದಾದಮೇಲೆ ಇಲ್ಲಿ ಡಬಲ್ ಕೊಟೇಷನ್ ಎಲ್ಲ ಇಲ್ಲಿ ಕ್ವಶನ್ ಕೇಳಿದರೆ ಸೊ ಇದು ಬರಲ್ಲ. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್. 89ನೇ ಕ್ವಶನ್ ನೋಡಿ, ಎ ಕೀ ಫೀಚರ್ ಆಫ್ ಡೈರಿ ಎಂಟ್ರಿ ಈಸ್. ಡೈರಿ ಎಂಟ್ರಿ ಅಂದರೆ ಏನು ಅಂತ ಕೇಳಿದ್ದಾರೆ. ಎಷ್ಟನೇದು? 89ನೇ ಕ್ವಶನ್ನು. ಡೈರಿ ಎಂಟ್ರಿ ನೋಡಿ, ಡೈರಿ ಎಂಟ್ರಿ ಅಂತ ಹೇಳಿದರೆ ಅಲ್ಲಿ ಪರ್ಸ್ನಲ್ ಮತ್ತು ಇನ್ಫಾರ್ಮಲ್ ಟೋನಲ್ಲಿ ಇರುತ್ತೆ. ಡೇಟು, ಎಕ್ಸ್ಪ್ರೆಷನ್ ವಿತ್ ಫೀಲಿಂಗ್ಸ್ ಇರುತ್ತೆ. ಅದು ಡೈರಿ ರೇಟಿಂಗ್ ಅಂತ ಹೇಳಿ ಕರಿತೀವಿ ನಾವು. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಟು ಬಿ ಇನ್ಕ್ಲೂಡೆಡ್ ಇನ್ ಎ ಮೆಸೇಜ್ ಈಸ್ ಅಂತ ಕೇಳಿದ್ದಾರೆ. ಒಂದು ಮೆಸೇಜಲ್ಲಿ ಏನು ಇಂಪಾರ್ಟೆಂಟ್ ಎಲಿಮೆಂಟ್ ಇರಬೇಕು ಅಂತ ಹೇಳಿ ಅರ್ಥ. ನೋಡಿ, ನೇಮ್ ಆಫ್ ದ ಸೆಂಡರ್ ಇರಬೇಕು, ರಿಸೀವರ್ ಇರಬೇಕು, ಡೇಟ್ ಇರಬೇಕು, ಟೈಮ್ ಇರಬೇಕು, ಮೆಸೇಜ್ ಕಂಟೆಂಟ್ ಇರಬೇಕು. ಇದು ಗುಡ್ ಮೆಸೇಜ್ ರೇಟಿಂಗ್ ಅಂಥೇಳಿ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ ದ ಮೇನ್ ಪರ್ಪಸ್ ಆಫ್ ಎ ನೋಟಿಸ್. ಒಂದು ನೋಟಿಸ್ ಬರೆಯೋ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಏನು? ಟು ಎಕ್ಸ್ಪ್ರೆಸ್ ಪರ್ಸ್ನಲ್ ಫೀಲಿಂಗ್ಸಾ? ಅಲ್ಲ, ಇದು ಡೈರಿ ರೇಟಿಂಗ್ ಆಗುತ್ತೆ. ಡೈರಿ ರೇಟಿಂಗ್ ಟು ಗಿವ್ ಡೀಟೇಲ್ ಎಕ್ಸ್ಪ್ಲನೇಷನ್ ಆಫ್ ಎ ಈವೆಂಟ್ ಅಲ್ಲ, ಇದು ಅಲ್ಲ. ಅರ್ಥ ಆಗ್ತಿದೆಯಾ? ಟು ಇನ್ಫಾರ್ಮ್ ಎ ಲಾರ್ಜ್ ಗ್ರೂಪ್ ಅಬೌಟ್ ಸಮಥಿಂಗ್ ಇಂಪಾರ್ಟೆಂಟ್ ಬ್ರೀಫ್ಲಿ. ಮುಂದೆ ಏನೋ ಒಂದು ಮೀಟಿಂಗ್ ನಡಿಬೇಕಾಗಿರುತ್ತೆ. ಆ ಮೀಟಿಂಗಿಗೆ ಎಲ್ಲರಿಗೂ ಹಿಂಗೆ ಅಂತ ಹೇಳ್ಕೊಂಬರೋಕ್ಕಾಗಲ್ಲ. ಒಂದು ನೋಟಿಸ್ ಇಂಥದಕ್ಕೆ ದಿಸ್ ಈಸ್ ಟು ಇನ್ಫಾರ್ಮ್ ದಟ್ ಅಂತ ಹೇಳಿ ಒಂದು ನೋಟಿಸ್ ಕೊಡ್ತೀವಲ್ಲ, ದಟ್ ಈಸ್ ವಾಟ್ ವಿ ಕಾಲ್. 3 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 92ನೇ ಕ್ವಶನ್ ನೋಡಿ, ದ ಸ್ಟೇಟ್ಮೆಂಟ್ ದಟ್ ಈಸ್ ಬೆಸ್ಟ್ ಸೂಟೆಡ್ ಆ್ಯಸ್ ಎ ಥೀಸಿಸ್ ಫಾರ್ ಆರ್ಗ್ಯುಮೆಂಟೇಟಿವ್ ಎಸ್ಸೆ ಆನ್ ಆನ್ಲೈನ್ ಕ್ಲಾಸಸ್ ಅಂತ ಇದೆ. ಇದಕ್ಕೆ ಯಾವುದಪ್ಪ ಸೂಟೇಬಲ್ ಆನ್ಸರ್ ಅಂತ ಹೇಳಿದ್ರೆ, ಆನ್ಲೈನ್ ಕ್ಲಾಸಸ್ ಆರ್ ಬೆಟರ್ ದ್ಯಾನ್ ಆಫ್ಲೈನ್ ಕ್ಲಾಸಸ್ ಬಿಕಾಸ್ ದೇ ಆರ್ ಫ್ಲೆಕ್ಸಿಬಲ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಆಕ್ಸೆಸಬಲ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಯು ಮಸ್ಟ್ ವಿಯರ್ ಹೆಲ್ಮೆಟ್ ವೈಲ್ ರೈಡಿಂಗ್. ದ ವರ್ಡ್ ಮಸ್ಟ್ ಅಂದರೆ ಒಬ್ಲಿಗೇಷನ್ ಅಂತೀವಿ. ಮಸ್ಟ್ ಅಂದರೆ ಹಾಕೊಳ್ಳೇಬೇಕು. ಯಾಕೆ? ಎಸ್. ಓಕೆ, ನೆಕ್ಸ್ಟು, ಎ ನ್ಯೂಸ್ ಪೇಪರ್ ರಿಪೋರ್ಟ್ ಡಸ್ ನಾಟ್ ಹ್ಯಾವ್. ನ್ಯೂಸ್ ಪೇಪರ್ ರಿಪೋರ್ಟಲ್ಲಿ ಏನಿರಲ್ಲ ಅಂತ ಕೇಳಿದ್ದಾನೆ. ಏನಿರಲ್ಲ ಅಂತ ಹೇಳಿದ್ರೆ ಇಲ್ಲಿ ಡಸ್ ನಾಟ್ ಹ್ಯಾವ್ ಅಂತ ಕೇಳಿದ್ದಾನೆ. ಹೆಡ್ಲೈನು, ಬೈಲೈನ್ ಇರುತ್ತೆ. ಇಲ್ಲಿ ಇವೆಲ್ಲ ಇರುತ್ತೆ. ರೈಟರ್ಸ್ ಪರ್ಸ್ನಲ್ ಒಪಿನಿಯನ್, ಎಮೋಷನ್ ಇರಲ್ಲ. ಎಲ್ಲಿ? ರಿಪೋರ್ಟಲ್ಲಿ ಇರಲ್ಲ, ಆರ್ಟಿಕಲಲ್ಲಿ ಇರುತ್ತೆ. ಆರ್ಟಿಕಲಲ್ಲಿ ಇವೆಲ್ಲ ಇರ್ತವೆ, ಬಟ್ ರಿಪೋರ್ಟಲ್ಲಿ ಇರಲ್ಲ. ಓಕೆ, 95ನೇ ಕ್ವಶನ್ ನೋಡಿ, ಎವ್ರಿ ಚೈಲ್ಡ್ ಡಿಸರ್ವ್ಸ್ ಎ ಬುಕ್, ನಾಟ್ ಎ ಬರ್ಡನ್, ಎ ಬ್ರೈಟರ್ ಫ್ಯೂಚರ್ ವಿತ್ ಎಜುಕೇಷನ್. ದೀಸ್ ಲೈನ್ಸ್ ಕ್ಯಾನ್ ಬಿ aptly used to prepare a placard to. ಇದು ಏನಕ್ಕೆ ಈ ಪ್ಲಕಾರ್ಡ್ ಏನಕ್ಕೆ ಬರೀತಾರೆ ಅಂತ ಹೇಳಿದ್ರೆ, ಎಂಕರೇಜ್ ಚೈಲ್ಡ್ ಲೇಬರಿಗೆ, ಗೋ ಎಗನೆಸ್ಟ್ ಚೈಲ್ಡ್ ಲೇಬರ್. ಯಾರು ಚೈಲ್ಡ್ ಲೇಬರಾಗಿ ಕೆಲಸ ಮಾಡ್ತಾರಲ್ಲ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೆ ಇದನ್ನು ಬರೀತಾರೆ. ಓಕೆ, ನೆಕ್ಸ್ಟ್ 96ನೇ ಕ್ವಶನ್ನು,
ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ಇನ್ಕ್ಲೂಡ್ ಆ್ಯಸ್ ಎ ಪ್ರೊಫೈಲ್. ಒಂದು ಪ್ರೊಫೈಲಿಗೆ ಏನು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಲಾಜಿಕಲಿ ಆರ್ಗನೈಸ್ಡ್ ಫ್ಯಾಕ್ಟ್ಸ್ ಆಫ್ ದ ಪರ್ಸನ್. ಲಾಜಿಕಲಿ ಇದಾದ್ಮೇಲೆ ಇದು ಅಂತ ಹೇಳಿ ಲಾಜಿಕಲಿ ಬರೀಬೇಕಾಗುತ್ತೆ ನಾವು. ಓಕೆ, ನೆಕ್ಸ್ಟು ಥೀಮ್ ಆಫ್ ಎ ಸ್ಟೋರಿ ಮೀನ್ಸ್, ಒಂದು ಸ್ಟೋರಿಯ ಥೀಮ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅದು ಆ ಸ್ಟೋರಿ ಏನಾಗಿರ್ಬೇಕು ಅಂದರೆ ಸೆಂಟ್ರಲ್ ಐಡಿಯಾ ಟು ಬಿ ಕನ್ವೇಡ್, ಎಲ್ಲರಿಗೂ ಕೂಡ ಅದು ಕನ್ವೇ ಆಗಂಗಿರಬೇಕು. ಇದಿಷ್ಟು ಆಯಿತು. ನೆಕ್ಸ್ಟು ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಪಿಕ್ಚರ್ ನೋಡಿ, ಪಿಕ್ಚರ್ ಮೇಲೆ ಇದಿದೆ, ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸೀನ್ ಇನ್ ದ ಮಡ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದ್ರ ಮೂಲಕ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬುಲ್ಲಾ ಕಾರ್ಟ್, ಕಾರಲ್ಲ, ಬೈಸಿಕಲ್ ಅಲ್ಲ, ಟ್ರ್ಯಾಕ್ಟರ್ ಅಲ್ಲ, ಬುಲ್ಲಾ ಕಾರ್ಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಅಕಾರ್ಡಿಂಗ್ ಟು ದ ಪಿಕ್ಚರ್ ದ ಫಾರ್ಮರ್ಸ್ ಆರ್ ಏನು ಮಾಡ್ತಿದ್ದಾರೆ, ಫಿಶಿಂಗ್ ಮಾಡ್ತಿದಾರಾ? ಇಲ್ಲ. ವಾಚಿಂಗ್ ದಿಯರ್ ಪೆಡ್ಡಿ ಫೀಲ್ಡ್ಸ? ಎಸ್. ಸೇಲಿಂಗ್ ವೆಜಿಟೇಬಲ್ಸ್ ಅಲ್ಲ, ಇದು ಅಲ್ಲ. ಗೊತ್ತಾಗ್ತಿದೆಯಾ? ಈ ಪೆಡ್ಡಿ, ಈ ನೋಡಿ ಇಲ್ಲಿ ಪೆಡ್ಡಿ ಬೆಳೆದಾರಲ್ಲ, ಈ ಪೆಡ್ಡಿ ನೋಡ್ತಾ ಇದ್ದಾರೆ ಅಂತೇಳಿ. ನೆಕ್ಸ್ಟ್ ಅದಾದಮೇಲೆ ಈ ಒಂದು ಸೀನಲ್ಲಿ ದ ಸೀನ್ ದಟ್ ಈಸ್ ನಾಟ್ ಶೋನ್ ಇನ್ ದ ಗಿವನ್ ಪಿಕ್ಚರ್ ಅಂತ ಇದೆ. ಚೈಲ್ಡ್ ಗೋಯಿಂಗ್ ಟು ಸ್ಕೂಲ್, ಎಸ್ ಇದೆ. ಟೆಂಪಲ್ ಇದೆ. ರೈಲ್ವೆ ಸ್ಟೇಷನ್ ಇಲ್ಲ, ಇದೆ ಆನ್ಸರು. ಏನು ಕೌಸ್ ಗ್ರೇಸಿಂಗ್ ಇದೆ, ಅಂದರೆ ಆಕಳು ಮೇಯಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಏನಿದೆ, ಟೆಂಪಲ್ ಇದೆ, ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಆಕಳ ಮೇಯಿಸ್ತಾ ಇದ್ದಾರೆ, ಇಲ್ಲೆಲ್ಲ ಇದೆ, ಇವೆಲ್ಲ ಇದ್ದಾವೆ. ರೈಲ್ವೆ ಸ್ಟೇಷನ್ ಇಲ್ಲ. ಸೊ ಆಪ್ಷನ್ 3 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಈ ಸರಿ ಡಿಸ್ಕ್ರಿಪ್ಟಿವ್ ರೇಟಿಂಗ್ ಇಲ್ಲ ಅಂಥೇಳಿ ಗೊತ್ತಿದೆ ನಿಮಗೆ. ಡಿಸ್ಕ್ರಿಪ್ಟಿವ್ ರೇಟಿಂಗ್ ಇಲ್ಲ, ಆದರೆ ಡಿಸ್ಕ್ರಿಪ್ಟಿವಲ್ಲಿ ಏನಿದೆ ಆ ಕಂಟೆಂಟ್ನೆಲ್ಲ ನೀವು ಓದ್ಕೊಂಡಿರಬೇಕು. ಡೈರಿ ರೇಟಿಂಗ್ ಗೊತ್ತಿರಬೇಕು, ನೋಟಿಸ್ ರೇಟಿಂಗ್ ಗೊತ್ತಿರಬೇಕು, ಅರ್ಥ ಆಗ್ತಿದೆಯಾ? ಮತ್ತು ಮೆಮೊ ರೇಟಿಂಗ್ ಗೊತ್ತಿರಬೇಕು, ಇಮೇಲ್ ರೇಟಿಂಗ್ ಗೊತ್ತಿರಬೇಕು, ಲೆಟರ್ ರೇಟಿಂಗ್ ಗೊತ್ತಿರಬೇಕು, ಫಾರ್ಮಲ್ಲು, ಇನ್ಫಾರ್ಮಲ್ಲು, ಎವ್ರಿಥಿಂಗ್ ಯು ಶುಡ್ ನೋ. ಸೊ ತುಂಬ ಓದೋದಿದೆ. ನೀವು ಏನು ಮಾಡಿರಿ ಅಂತ ಹೇಳಿದ್ರೆ, ಈ ಎಲ್ಲ ರೈಟಿಂಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಯಾರಿಗೆ ನಮ್ಮಲ್ಲಿ ಆ ಡಿಸ್ಕ್ರಿಪ್ಟಿವ್ ಬುಕ್ಸ್ ಇದೆ, ಅದು ನೀವೆಲ್ಲ ತಪ್ಪು ತಿಳುವಳಿಕೆ ಅಂತ ತಿಳ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಟಿವ್ ತೆಗೆದಿದ್ದಾರೆ ಅಂತ ತಿಳ್ಕೊಂಡಿದ್ದೀರಿ. ಇಲ್ಲ, ಡಿಸ್ಕ್ರಿಪ್ಟಿವ್ ತೆಗೆದ್ರೂ ಕೂಡ ಬರವಣಿಗೆಯಲ್ಲಿ ಏನು ಕೇಳಬೇಕು ಅದನ್ನು ಕೇಳ್ತಾರೆ, ಎಲ್ಲಿ ಏನು ಬರುತ್ತೆ ಅಂಥೇಳಿ. ಸ್ನೇಹಿತರೆ, ಯಾರಿಗೆಲ್ಲ ಇನ್ನೂ ಆ ಥರ ಸೋರ್ಸ್ ಬೇಕು ಅಂತ ಇದ್ದೀರಿ, ಬುಕ್ಸ್ ಬೇಕು ಅಂತ ಇದ್ದೀರಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. 6364212278. ನಿಮಗೆ ಆ ಬುಕ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ಫಿಗರ್ ಆಫ್ ಸ್ಪೀಚ್ ಇದೆ, ಏನು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇವಾಗಿದೆ ಅಲ್ಲ, ಆ ಸಿಲೆಬಸ್ ಪ್ರಕಾರ ಆ ಬುಕ್ ಇದೆ. ನೀವು ಯಾರಿಗೆ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಗುಡ್ ನೈಟ್.